ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಆಟೋಮೆಟಿಕ್ ಆಗಿ ಸಲ್ಯೂಟೇಷನ್ ಆ್ಯಡ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದನ್ನು ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಬಳಸ್ಕೊಂಡು ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ, ಉದಾಹರಣೆಗೆ ನಾನು ಇಲ್ಲಿ ಕೆಲವು ಎಂಪ್ಲಾಯಿ ನೇಮ್ಸ್ನ ಕೊಟ್ಟಿದ್ದೀನಿ ಮತ್ತು ಅವರ ಜೆಂಡರ್ನ ರೈಟ್ ಸೈಡಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನಾನು ಆಟೋಮೆಟಿಕ್ ಆಗಿ ಇಲ್ಲಿ ಮೇಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ, ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಮಿಸ್ಟರ್ ಜೇಮ್ಸ್ ಅಂತ ಬರಬೇಕು. ಅದೇ ನಾನು ಇಲ್ಲಿ ಫಿಮೇಲ್ ಅಂತ ಸೆಲೆಕ್ಟ್ ಮಾಡಿದಾಗ ಮಿಸಸ್ ಜೇಮ್ಸ್ ಅಂತ ಬರಬೇಕು. ಓಕೆ, ಆ ಮಿಸ್ ಜೇಮ್ಸ್ ಅಥವಾ ಮಿಸಸ್ ಜೇಮ್ಸ್ ಅಂತ ಬರಬೇಕು. ನೋಡಿ, ಅದನ್ನು ನಾನು ಹೇಗೆ ವರ್ಕ್ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಎಲ್ಲಿ ಅಪ್ಲೈ ಮಾಡಬೇಕು ಅಲ್ಲಿ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಉದಾಹರಣೆಗೆ ನಾವು ಜೇಮ್ಸ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಅಪ್ಲೈ ಮಾಡಿ ನ್ಯೂ ರೂಲ್ ಅಂತ ಕೊಡ್ತಾ ಇದ್ದೀನಿ. ನ್ಯೂ ರೂಲ್ ಅಂತ ಕೊಟ್ಟು ಯೂಸ್ ಎ ಫಾರ್ಮುಲಾ ಟು ಡಿಟರ್ಮೈನ್ ವಿಚ್ ಸೆಲ್ಸ್ ಟು ಫಾರ್ಮ್ಯಾಟ್, ಲಾಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಒಂದು ಸಿಂಪಲ್ ಫಾರ್ಮುಲಾನ ಬರೀಬೇಕಾಗ್ತದೆ. ಏನಂದ್ರೆ = ಆ್ಯಂಡ್ ಅಂತ ಟೈಪ್ ಮಾಡಿ. ನೋಡಿ, ನಾವು ಜೆಂಡರ್ನ ಸೆಲೆಕ್ಟ್ ಮಾಡ್ತಾ ಇರೋದು B2 ನಲ್ಲಿ. ಸೊ ನಾನು B2 ಅಂತ ಕೊಡ್ತೀನಿ. ಡಾಲರ್ ಸಿಂಬಲ್ನ ತೆಗಿತೀನಿ. ಇಲ್ಲಿ $B2 ನಾಟ್ ಈಕ್ವಲ್ ಟು ಬ್ಲ್ಯಾಂಕ್, ಇದು ನಾಟ್ ಈಕ್ವಲ್ ಟು ಬ್ಲ್ಯಾಂಕ್ ಇರಬೇಕು ಮತ್ತು $B2 ಈಸ್ ಈಕ್ವಲ್ ಟು ಮೇಲ್ ಅಂತ ಇರಬೇಕು. ಓಕೆನಾ? ನೋಡಿ, ಇದು ನಾಟ್ ಈಕ್ವಲ್ ಟು ಬ್ಲ್ಯಾಂಕ್ ಇದ್ದು ಮತ್ತು ಇದು B2 ಅಂತ ಮೇಲ್ ಅಂತ ಇತ್ತು ಅಂತಂದ್ರೆ ನಾನು ಫಾರ್ಮ್ಯಾಟಿಂಗ್ಗೆ ಹೋಗ್ತೀನಿ. ಇಲ್ಲಿ ಕಸ್ಟಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಂಬರಲ್ಲಿ ಇಲ್ಲಿ ಜನರಲ್ ಅನ್ನೋದನ್ನ ಡಿಲೀಟ್ ಮಾಡಿ ಡಬಲ್ ಕೋಟ್ಸಲ್ಲಿ ಮಿಸ್ಟರ್ ಡಾಟ್ ಸ್ಪೇಸ್ ಕೊಟ್ಟು @ ಸಿಂಬಲ್ನ ಕೊಡ್ತೀನಿ. ನೋಡಿ, ಇಲ್ಲಿ ಮಿಸ್ಟರ್ ಜೇಮ್ಸ್ ಅಂತ ಡಿಸ್ಪ್ಲೇ ಆಗುತ್ತಲ್ವಾ. ಸೊ ನಾನು ಓಕೆ ಮಾಡ್ತೀನಿ. ಈಗ ನಮಗೆ ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಪ್ಲೈ ಆಯಿತು. ನೋಡಿ, ಇಲ್ಲಿ ನಾನು ಮೇಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಮಿಸ್ಟರ್ ಜೇಮ್ಸ್ ಅಂತ ಆಟೋಮೆಟಿಕ್ ಆಗಿ ಚೇಂಜ್ ಆಯಿತು. ಅದೇ ರೀತಿ ನಾನು ಇನ್ನೂ ಒಂದು ಕಂಡೀಷನಲ್ ಫಾರ್ಮ್ಯಾಟಿಂಗು ಫಿಮೇಲ್ ಕೂಡ ನಾನು ಇಲ್ಲಿ ಅಪ್ಲೈ ಮಾಡಬೇಕಾಗಿರೋದ್ರಿಂದ ಮತ್ತೆ ನಾನು ಸೇಮ್ A2 ನಲ್ಲಿ ಕರ್ಸರ್ನ ಪ್ಲೇಸ್ ಮಾಡಿ ಮತ್ತೊಮ್ಮೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಕ್ಲಿಕ್ ಮಾಡಿ ನ್ಯೂ ರೂಲ್ ಹೋಗ್ತೀನಿ. ಯೂಸ್ ಎ ಫಾರ್ಮುಲಾ. ಇಲ್ಲಿ ಕೂಡ ನಾನು ಸೇಮ್ ಏನ್ ಮಾಡ್ತೀನಿ ಅಂದ್ರೆ = ಆ್ಯಂಡ್ ಅಂತ ಒಂದು ಫಾರ್ಮುಲಾ ಕೊಡ್ತೀನಿ. ನೋಡಿ, B2 $B2 ನಾಟ್ ಈಕ್ವಲ್ ಟು ಬ್ಲ್ಯಾಂಕ್ ಅಂತ ಕೊಡ್ತೀನಿ ಮತ್ತು $B2 ಈಸ್ ಈಕ್ವಲ್ ಟು ಫಿಮೇಲ್ ಅಂತ ಕೊಡ್ತೀನಿ. ಓಕೆನಾ? ಈ ತರ ಕೊಟ್ಟು ಫಾರ್ಮ್ಯಾಟ್ ಅಂತ ಕೊಟ್ಟು ಈಗ ಇಲ್ಲಿ ಕಸ್ಟಮ್ ನಲ್ಲಿ ಈ ಹಿಂದೆ ನಾವು ಮಿಸ್ಟರ್ ಅಂತ ಕೊಟ್ಟಿದ್ವಿ, ಈಗ ನಾನು ಮಿಸಸ್ ಅಂತ ಕೊಡ್ತೀನಿ. ಮಿಸಸ್ ಅಂತ ಕೊಟ್ಟು ಡಬಲ್ ಕೋಟ್ಸ್ ಹಾಕಿ @ ಸಿಂಬಲ್ನ ಕೊಡ್ತೀನಿ. ನೋಡಿ, ಈಗ ಮಿಸಸ್ ಜೇಮ್ಸ್ ಅಂತ ಬರುತ್ತೆ. ನೋಡಿ, ಓಕೆ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾವು ಏನು ಎಂಟ್ರಿ ಮಾಡಲಿಲ್ಲ ಅಂದ್ರೆ ಜೇಮ್ಸ್ ಅನ್ನೋ ಹೆಸರು ಜೇಮ್ಸ್ ಅಂತ ಮಾತ್ರನೇ ಬರುತ್ತೆ. ಅದೇ ರೀತಿ ನಾನು ಇಲ್ಲಿ ಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಮಿಸ್ಟರ್ ಜೇಮ್ಸ್ ಅಂತ ಬರುತ್ತೆ. ಅದೇ ರೀತಿ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾಗ ಮಿಸಸ್ ಜೇಮ್ಸ್ ಅಂತ ಬರುತ್ತೆ. ಈಗ ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಓನ್ಲಿ ಒಂದು ಸೆಲ್ಗೆ ಅಪ್ಲೈ ಮಾಡಿರೋದ್ರಿಂದ ನಾನು ಇದನ್ನ ಫಾರ್ಮ್ಯಾಟಿಂಗ್ನ ಕಾಪಿ ಮಾಡಿಕೊಂಡು ಮಿಕ್ಕಿದೆಲ್ಲದಕ್ಕೂ ನಾನು ಪೇಸ್ಟ್ ಮಾಡ್ತೀನಿ. ನೋಡಿ, ಎಲ್ಲೇ ನೀವು ಹೋಗಿ ಮೇಲ್ ಅಂತ ಕೊಟ್ಟಾಗ ಆಟೋಮೆಟಿಕ್ ಆಗಿ ಮಿಸ್ಟರ್ ಅಂತ ಆ್ಯಡ್ ಆಗುತ್ತೆ, ಫಿಮೇಲ್ ಅಂತ ಕೊಟ್ಟಾಗ ಮಿಸಸ್ ಅಂತ ಆ್ಯಡ್ ಆಗುತ್ತೆ. ನೋಡೋದಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.